25 ದಿವಸದಿಂದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಸಪ್ಲೈಯರ್ ನಮ್ಮ ಕುಂಬಾರ ಸಮಾಜದ ರಾಘವೇಂದ್ರ ಅಂತಕ್ಕಂಥ ಯುವಕ ಕಾಣೆಯಾದ್ರೂ ಕೂಡ ಅದ್ರ ಬಗ್ಗೆ ಯಾವುದೇ ಕ್ರಮಗಳಾಗಿಲ್ಲ. ಸೊ ಅವನು ಬದುಕಿದನ ಇಲ್ವಾ ಅಂತಕ್ಕಂಥದ್ದು ಕೂಡ ನಮ್ಗೆ ಅನುಮಾನ ಇದೆ. ಆದ್ರಿಂದ ಈ ಬಗ್ಗೆ KRS ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಪೊಲೀಸರು ಈ ಕುಟುಂಬಕ್ಕೆ ನ್ಯಾಯ ದೊರಕಿಸೋದ್ರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅವನು ಬದುಕಿದನ ಅನ್ನುವಂಥದ್ದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಸರ್. ಅಥವಾ ಸತ್ತಿದ್ರೆ ಅವನ ಬಾಡಿ ಕೂಡ ನಮ್ಗೆ ಇಷ್ಟೊಳಗೆ ಸಿಗಬೇಕಾಗಿತ್ತು. ಅಲ್ಲೊಬ್ಬ ಠಾಣೆಯಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದರೆ ಆ ಮನುಷ್ಯ ಹೇಳ್ತಾನೆ ಹುಡುಗ ನೀರು ಈಜಕ್ಕೆ ಹೋಗಿ ಸತ್ತೋದ ಅಂತಾನೆ. ಸತ್ತೋದ್ರೆ ಬಾಡಿಯಲ್ಲಿ ಹೋಗ್ಬೇಕದು. ಸೊ ಹಂಗಾಗಿ ಆ ಕುಟುಂಬದವರು ತುಂಬಾ ಸಲ ಕೇಳ್ಕೊಂಡಿದ್ದಾರೆ, ಪೊಲೀಸರು ಸ್ಪಂದಿಸಿಲ್ಲ. ಆ ಯಾವ ಹೋಟೆಲ್ ಕೆಲಸ ಮಾಡ್ತಾ ಇದ್ದ ಆ ಹೋಟೆಲ್ ಮಾಲೀಕರಾಗ್ಲಿ ಮತ್ತೆ ಅವ್ರಿಗೆ ಸಂಬಂಧಪಟ್ಟವರಾಗ್ಲಿ ಕೆಲಸಗಾರರಾಗ್ಲಿ ಕರೆದು ವಿಚಾರಣೆ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಇಲ್ಲಿ ಪೊಲೀಸರ ನಡವಳಿಕೆ ಬಗ್ಗೆ ಸಾಕಷ್ಟು ಅನುಮಾನ ಬರ್ತಾ ಇರೋದ್ರಿಂದ ನಾವು ಅನಿವಾರ್ಯವಾಗಿ ತಮ್ಮ ಮುಂದೆ ಬಂದು ಈ ಪ್ರಸ್ತಾವನೆಯನ್ನ ಸಲ್ಲಿಸ್ತಾ ಇದೀವಿ. ಅವ್ರ ತಾಯಿಯವರು ಸೊ ಆ ಕುಟುಂಬದ ಸದಸ್ಯರಿಗೆ ನ್ಯಾಯ ದೊರಕಬೇಕು. ಅತ್ಯಂತ ಹಿಂದುಳಿದ ವರ್ಗದ ಕುಂಬಾರ ಸಮುದಾಯಕ್ಕೆ ಈ ಜಿಲ್ಲೆ ಒಳಗಡೆ ಅನ್ಯಾಯ ಆಗೋದಕ್ಕೆ ನಾವ್ಯಾರು ಬಿಡೋದಿಲ್ಲ. ಅದರಿಂದ ತಾವು ಕೂಡ ಬದ್ಧತೆ ಇರ್ತಕ್ಕಂಥವ್ರು ಈ ವಿಚಾರದಲ್ಲಿ ಈ ಕುಟುಂಬಕ್ಕೆ ಅತ್ಯಂತ ಹಿಂದುಳಿದ ಸಮುದಾಯದ ಈ ಕುಟುಂಬಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ದಯಮಾಡಿ ಇನ್ನು 3-4 ದಿವಸದಲ್ಲಿ ನಮಗೆ ನ್ಯಾಯ ದೊರಕಿಸಬೇಕು. ಇಲ್ಲ ಅಂದ್ರೆ ನಾವು ಅನಿವಾರ್ಯವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರ್ತಾ ಈ ಸಂದರ್ಭದಲ್ಲಿ ತಮಗೆ ಮನವಿನ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಇವ್ರೇನಪ್ಪಾ ಅಂತ ಹೇಳಿದ್ರೆ KRS ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹೋಟೆಲ್ ಮಾಲೀಕ, ಇವನ ಮೇಲೆ ಎಲ್ಲರಿಗೂ ಅನುಮಾನ ಇರೋಂಥದ್ದು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಮಾಲೀಕ ಅವತ್ತು ಬಾಗಿಲು ಹಾಕೊಂಡು ನಾನು ಊರಿಗೆ ಹೋಗಿದ್ದೆ ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. 8 ವರ್ಷದಿಂದ ಆ ಹುಡುಗ ಅವ್ರ ಹತ್ರನೇ ಕೆಲಸ ಮಾಡ್ತಾ ಇದ್ದಾನೆ ಮತ್ತೆ ಅವ್ರ ಮನೆಯಲ್ಲೇ ವಾಸವಾಗಿದ್ದಾನೆ. ಬಟ್ ಅಲ್ಲೇನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಅಸಭ್ಯ ನಡತೆಯಿಂದ ಅವರ ಮಗಳ ಇದ್ರಿಂದ ಮತ್ತೆ ಆ ಹುಡುಗನಿಗೆ ಜೊತೆ ಏನೋ ಅಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಸಂಧಿಸಿ ಅವರೇ ಕೊಲೆ ಮಾಡಿದ್ದಾರೆ ಅಂತ ಮುಖ್ಯ ಸಮಾಜದ ಎಲ್ಲ ಮುಖಂಡರು ಹೇಳ್ತಾ ಇದ್ದಾರೆ. ಅದು ತಮ್ಮ ಗಮನಕ್ಕೆ ತರ್ತಾ ಇದ್ವಿ. ಆದ್ರೆ ಆ ಮಾಲೀಕರನ್ನ KRS ಪೊಲೀಸರು ಬಂಧಿಸಿಲ್ಲ. ಆದ್ರೆ ಅಲ್ಲಿ ರಾಜಕೀಯ ನಡೀತಾ ಇದೆ, ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇದನ್ನೇನಪ್ಪಾ ಅಂದ್ರೆ ಅಲ್ಲಿರತಕ್ಕಂಥ ಪೊಲೀಸ್ ಇಲಾಖೆಯವರು ಹೋಟೆಲ್ ಮಾಲೀಕನ ಜೊತೆ ಶಾಮೀಲಾಗಿದ್ದಾರೆ. ಅದ್ರ ಹೆಸರಿನ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅದಕ್ಕೆ ತಾವು ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ವಿ 2-3 ಸರಿ. ಆದ್ರೂ ಇಲ್ಲಿಂದ ಯಾವುದೇ ತರದ ನ್ಯಾಯ ಸಿಕ್ಕಿಲ್ಲ ನಮಗೆ. ನಾವು ಅನಿವಾರ್ಯವಾಗಿ ಮೈಸೂರು ಜಿಲ್ಲಾ ಸಂಘ ಮತ್ತೆ ಮಂಡ್ಯ ಜಿಲ್ಲಾ ಸಂಘದ ವತಿಯಿಂದ ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ. ನಮಗೆ ಈಗ ನ್ಯಾಯ ಸಿಗಬೇಕು. ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ಇದೇ ಮುಂದಿನ ದಿವಸ ದೊಡ್ಡ ಹೋರಾಟಗಳಾಗ್ತದೆ, ಉಪವಾಸ ಸತ್ಯಾಗ್ರಹಗಳಾಗ್ತದೆ. ಇಲ್ಲೇ ನಾವು ಟೆಂಟ್ ಹೊಡ್ಕೊಂಡು ಉಪವಾಸ ಬಿಟ್ಟು ಇಂಥ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲೇ ಮನೆಗೆ ಕಾರ್ಯ ಆಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ತದೆ. ತಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಸುಳ್ಳು ಹೇಳ್ತಾ ಇದಾರೆ. ಯಾವನೊಬ್ಬ ಹೊಳೆಲ್ ಬಿದ್ದ ಅಂತ ಅದು ಕಾಲುವೆಯಲ್ಲಿ ಎಲ್ಲ ತಲೂ 4 ಕಿಲೋಮೀಟರ್ಗೆ ಬ್ಯಾರಿಕೇಡ್ ಹಾಕಿದ್ದಾರೆ. ಬಾಡಿ ಬಿದ್ದರೆ ಅಲ್ಲಿ 4 ಕಿಲೋಮೀಟರ್ ಬಾಡಿ ಸಿಗ್ಬೇಕು. ಎತ್ತ ಸತ್ತಿದ್ರೆ 3 ದಿವಸದಲ್ಲಿ ಬಾಡಿ ಮೇಲ್ ಬರ್ತದೆ ಎಂತಾದಿದ್ರು. ಆದ್ರೆ ಇಲ್ಲಿ ತನಕ ಬಾಡಿ ಸಿಕ್ಕಿಲ್ಲ. 25 ದಿವಸದಿಂದ ಎಲ್ಲೂ ಇದನ್ನ ನಮ್ಮವರು ಎಲ್ಲರ ತಲೆ ಹುಡುಕಿದ್ದಾರೆ. ಬಟ್ ನಮಗೆ ಓನರ್ ಮಾಲೀಕನ ಏನು ಹೋಟ್ಲು ಮಾಲೀಕ ಇದ್ದಾನೆ ಅವನೇ ಕೊಲೆಗೈದು ಇದನ್ನೆಲ್ಲೋ ಮುಚ್ಚಾಕಿದ್ದಾನೆ ಅನ್ನೋ ಅನುಮಾನ ಇದೆ ನಮಗೆ. ಅದನ್ನ ಮಾಡಿ ಅವನ ಮೇಲೆ FIR ಹಾಕಿ ಇದನ್ನ ತನಿಖೆಗೊಳಪಡಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ತಾ ಇದೀವಿ. ನ್ಯಾಯ ದೊರಕಿಸ್ಕೊಂಡ ಪಕ್ಷದಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಮುಖ್ಯಮಂತ್ರಿ ಕಚೇರಿ ಭೇಟಿಯಾಗಲಿದ್ದೀವಿ. ಮತ್ತೆ ಗೃಹ ಸಚಿವರಿಗೂ ಲೆಟರ್ ಬರೆದಿದ್ದೀವಿ. ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ಹೇಳ್ತಾ ತಮಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ. ಇದು 2ನೇ ಮನವಿ ಸರ್. ನಾವು ಬಂದಿದ್ದು ಆದ್ರೆ ನಮಗೆ ನ್ಯಾಯ ಸಿಕ್ಕಿಲ್ಲ. ನೀವು ಮಾತಾಡ್ತೇನೆ. ಹೌದಾ? ಈ ರಾಘವೇಂದ್ರ ಯುವಕ ಏನು ಕಾಣೆಯಾಗಿದ್ದಾನೆ ಅಂತೇಳಿ 11ನೇ ತಾರೀಕು KRS ಸಾಗರ ಪೊಲೀಸ್ ಠಾಣೆಯಲ್ಲಿ ಏನು ಕಾಣೆ ಪ್ರಕರಣ ದಾಖಲಾಯಿತು. ಅದಾದ್ಮೇಲೆ ಆತ ಯಾರ ಜೊತೆ ಹೋಗಿದ್ದ ಅಂತೇಳಿ 3 ಜನದ ಹೆಸರು ಹೇಳಿದ್ರು. ಅವ್ರನ್ನೂ ಸಹಿತ ಕರೆದು ಎನ್ಕ್ವೈರಿ ಮಾಡಿದ್ದಾರೆ. ಆದ್ರೂ ಸಹಿತ ರಾಘವೇಂದ್ರ ಅವರ ಸಂಬಂಧಿಕರು ಎಲ್ಲ ಕಳೆದ ವಾರ ಸಹಿತ ನನ್ನ ಕಡೆನೂ ಬಂದು ಭೇಟಿಯಾದರು. ತಮಗೆ ಅನುಮಾನ ಇದೆ, ಮುಖ್ಯವಾಗಿ ಹೋಟೆಲ್ ಮಾಲೀಕನ ಮೇಲೆ ಅನುಮಾನ ಇದೆ. ಕಳೆದ 8 ವರ್ಷಗಳಿಂದ ನಮ್ಮ ಮಗ ಅವರಲ್ಲೇ ಕೆಲಸ ಮಾಡ್ತಾ ಇದ್ದ. ಏನೋ ಬೇರೆ ರೀತಿಯಿಂದನೂ ಸಹಿತ ನಮಗೆ ಅನುಮಾನ ಇದೆ, ಸರಿಯಾಗಿ ತನಿಖೆ ಮಾಡಂತ ಹೇಳಿದ್ರು. ಅದಾದ್ಮೇಲೆ ನಾನು CPIಗೆ ಸಹಿತ ಈ ಒಂದು ತನಿಖೆಯನ್ನು ನೀವೇ ಕೈಗೊಳ್ಳಿ ಅಂತೇಳಿ ಹೇಳಿದ್ದೆ.
ಈಗ 20 ದಿನ ಆಯ್ತು ಆಲ್ಮೋಸ್ಟ್ ಇದು ಕಾಣೆಯಾಗಿ. ಇದುವರೆಗೆ ಏನು ಒಂದು ನಾಲೆಯಲ್ಲಿ ಕಣ್ಮರೆಯಾದೆ ಅಂತೇಳಿ ಹೇಳ್ತಾರೆ. ಅದಾದ ಒಂದು ಜಾಗದಿಂದ ಸಾಕಷ್ಟು ಮುಂದ್ಗಡೆ ಎಲ್ಲ ನಮ್ಮ ತಂಡದವರು ಪರಿಶೀಲನೆ ಮಾಡಿದ್ದಾರೆ. ಆದರೂ ಸಹಿತ ಆತನ ಬಾಡಿ ಸಹಿತ ಸಿಕ್ಕಿಲ್ಲ ಮತ್ತು ಎಲ್ಲಿ ಹೋದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಿಕ್ಕಿಲ್ಲ. ಈಗಾಗಲೇ ನಾನು ಮತ್ತು ನಮ್ಮ ಅಡಿಷನಲ್ ಎಸ್ ಪಿ ಅವರು ಎಲ್ಲ ಈಗ ಇದೇ ಕೇಸ್ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸಹಿತ ಮಾಹಿತಿಯನ್ನು ಕೊಟ್ಟಿದ್ವಿ. ಇದು ಒಂದು ಬೇರೆ ಕಡೆಯ ಒಂದು ಅಧಿಕಾರಿ ಕಡೆಯಿಂದ ತನಿಖೆಯನ್ನು ಮಾಡಿಸಿ ಈ ಒಂದು ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ನಮ್ಮ ಮೇಲಾಧಿಕಾರಿಗಳು ಸಹಿತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದಾರೆ. ನಿಮ್ಮ ಗಮನ ಈಗಾಗಲೇ ನಮ್ಮ ADG ಸಾಹೇಬರ ಗಮನಕ್ಕೆ ಸಹಿತ ಹೋಗಿದೆ. ನಾನು ಸಹಿತ ಹೇಳಿದ್ದೀನಿ, ಸಾಹೇಬರು ಒಂದು ಅವನೇನಾದರೂ ನಾಲೆಯಲ್ಲಿ ಹರಿದು ಹೋಗಿದ್ರೆ ಅದು ಬಾಡಿಯನ್ನು ಪತ್ತೆ ಮಾಡಬೇಕು. ಒಂದು ವೇಳೆ ಅದು ಆಗಿದೆ ಎದ್ದು ಬೇರೆ ರೀತಿಯಿಂದ ಏನಾದರೂ ಆಗಿದ್ರೆ ಸಹಿತ ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ತಲುಪಿಸಬೇಕಂತ ಹೇಳಿದ್ದಾರೆ. ಅದರಂತೆ ನಾನು ಬೇರೆ ಒಂದು ಅಧಿಕಾರಿಗೆ ಇವತ್ತಿನ ಆರ್ಡರ್ ಮಾಡ್ತಾ ಇದ್ದೀನಿ ತನಿಖೆಗೆ. ನಾನು ಸಹಿತ ಎಲ್ಲಿಂದ ಅವನು ಕಾಣೆಯಾದಂತೇಳಿ ಏನು ಮಾಹಿತಿ ಇದೆ ಅಲ್ಲಿ ಸಹಿತ ವಿಸಿಟ್ ಮಾಡ್ತೀನಿ. ನಾನು ಖುದ್ದಾಗಿ ವಿಸಿಟ್ ಮಾಡ್ತೀನಿ. ಮತ್ತು ಯಾರ ಜೊತೆ ಹೋಗಿದ್ದ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಯಾರೋ ಅವನು ಎಲ್ಲಿ ಮಿಸ್ ಆದ ಆ ಜಾಗದಲ್ಲಿ ಪಕ್ಕದಲ್ಲಿ ಯಾರೋ ಇದ್ರು ಕಿರ್ಚಾಡೋ ಒಂದು ಶಬ್ದ ಕೇಳಿ ಬಂತು ಅಂತ ಏನು ಹೇಳಿದ್ದಾರೆ. ಅವರನ್ನು ಸಹಿತ ನಾನು ಖುದ್ದಾಗಿ ಎನ್ಕ್ವೈರಿ ಮಾಡ್ತೀನಿ. ನಮ್ಮ ಅಡಿಷನಲ್ ಎಸ್ ಪಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇದೊಂದು ತನಿಖೆಯನ್ನು ಕೈಗೊಳ್ತೀವಿ. ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಹಚ್ಚಲಿಕ್ಕೆ ಎಲ್ಲ ರೀತಿಯಿಂದ ನಾವು ಕ್ರಮವನ್ನು ಕೈಗೊಳ್ತೀವಿ. ನಾವು ಸಹಿತ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ವಿ. ಆದಷ್ಟು ಬೇಗ ಪತ್ತೆ ಮಾಡೋಣ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.